ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು BC-ಹಳ್ಳಿ ದನಗಳ ಜಾತ್ರೆನಲ್ಲಿದ್ದೀನಿ. BC-ಹಳ್ಳಿ ಜಾತ್ರೆ ಅಂತಂದ್ರೆ ಎಲ್ಲರಿಗೂ ಒಂದು ರೀತಿ ದೇವಿಯ ಒಂದು ಶಕ್ತಿ ಆಗಿರ್ಬೋದು, ಹಾಗೂ ಇಲ್ಲಿನ ಒಂದು ಪವಾಡಗಳಾಗಿರ್ಬೋದು, ಹಾಗೂ ಇಲ್ಲಿರುವಂತಹ ಒಂದು ನಂಬಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿ ನೆನಪಿಗೆ ಬರುತ್ತೆ. ಸಾಕಷ್ಟು ರೈತರು ತಮ್ಮ ಹೋರಿಗಳನ್ನ, ಹಸುಗಳನ್ನ ಕರ್ಕೊಂಡು ಸಿಹಳ್ಳಿ ಜಾತ್ರೆಗೆ ಬರ್ತಾರೆ. ಎಸ್ಪೆಷಲಿ ಜಾತ್ರೆಗೆ ಬರೋದು ಒಂದ್ ಕಡೆ ಖುಷಿ ಆದ್ರೆ, ಅವರ ಹೋರಿಗಳನ್ನ, ಹಸುಗಳನ್ನ ಕರ್ಕೊಂಡು ಆ ತಾಯಿ ಹತ್ರ ಕರ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸೋದು ಕೂಡ ಒಂದ್ ರೀತಿ ಎಲ್ಲ ರೈತರಿಗೂ ಕೂಡ ಖುಷಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಾತ್ರೆಗೆ ಬಂದಿದ್ದಾರೆ. ಜಾತ್ರೆ ತುಂಬಾ ಚೆನ್ನಾಗಿ ಕಟ್ಟಿದೆ. ಬನ್ನಿ, ಇಲ್ಲಿ ಹಿರಿಯರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಯಾವ ಊರು ಸರ್? ಸೇರಮಣ್ಣ ತಾಲೂಕು ಕೆಂಪಸಟ್ಟಿ. ಸೊ ಎಷ್ಟು ವರ್ಷಗಳಿಂದ ಹೋರಿ ಸಾಕ್ತಾ ಇದ್ದೀರಾ ಸರ್? ನಮ್ಮ ತಂದೆಯವ್ರ ಇತ್ತಂದ್ರೆ ಸಾಕ ಬರ್ತಾರೆ ಒಂದೊಂದು ಯಾರು ತಂದೆ ಕಾಲದಿಂದ ಕೂಡ ಸಾಕೊಂಡ್ 96ರಿಂದ ನಾವು ಕಮೆನ್ಸ್. 1996ರಿಂದ. ಸಿಹಳ್ಳಿ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸಿಹಳ್ಳಿ ಜಾತ್ರೆ 2013ರಿಂದ ಮಾಡ್ತಾರೆ. ಹೌದಾ? ಹೆಂಗ ಅನ್ಸುತ್ತೆ ಸರ್ ಜಾತ್ರೆ? ನಮ್ಮ ದೇವ್ರ ಸನ್ನಿಧಿ ಮಾಡ್ಕೊಂಡು ಮನೆಗೆ ಹೋಗ್ತೀವಿ, ಆರಂಭ ಮಾಡ್ಕೊತೀವಿ. ಸೋಕಿ ಮನೇಲಿ ಜಾತ್ರೆ ಆದ್ಮೇಲೆ ಮನೆ ಹತ್ರ ಕಟ್ಟಾಕತ್ತೀವಿ. ಸೊ ಒಂದೇ ಚಪ್ಪರದಲ್ಲಿ ಆಲ್ಮೋಸ್ಟ್ ಈ ಒಂದು ಚಪ್ಪರದಲ್ಲಿ ಕನಕಪುರ ಇಂದ್ರೇಶ್, ಈ ಒಂದು ಚಪ್ಪರದಲ್ಲಿ ಕನಕಪುರ ಇಂದ್ರೇಶ್ ಸರ್ ಅವರ ಒಂದು ಹೋರಿಗಳು, ಆಮೇಲೆ ಈ ಕಡೆ ಸಂದೀಪ್ ಸರ್ ಅವರ ಹೋರಿಗಳು, ಹಾಗೂ ಇನ್ನೂ ಒಂದಷ್ಟು ಹೋರಿಗಳು ಕೂಡ ಕಟ್ಟಿದ್ದಾರೆ. ಸೊ ಇವರೆಲ್ಲ ಸ್ನೇಹಿತರೆಲ್ಲ ಸೇರಿ ಒಂದೇ ಚಪ್ಪರದಲ್ಲಿ ಕಟ್ಟಿದ್ದಾರೆ. ಸೊ ನಿಮ್ಮ ಒಂದು ಹಳ್ಳಿಕರ್ ಅನುಭವ ಹೇಳೋದಾದ್ರೆ ಸರ್? ನಮ್ ಕಾಲದಿಂದ ಹಳ್ಳಿಕರ್ ತಳಿನೇ ಕಟ್ಕೆ ಬಂದಿರೋದು. ಈಗಲೂ ಅದು ಮುಂದರ್ಸ್ಕೊಯ್ತೀವಿ. ಮಕ್ಕಳುಗಳು ಮಾಡಿದ್ರೆ ಮಾಡ್ಬೋದು, ಮಾಡಿಲ್ಲ ನಾವೇನ್ ಮಾಡಕ್ ಹೋಗಲ್ಲ. ನಾವಿರೋ ಗಂಟೆ ಮಾಡೋಣ ಅಂತ ಇದ್ ಮಾಡಿ. ಯಾವ ಜಾತ್ರೆ ಮಾಡ್ತೀರಾ? ನಾವ್ ಯಾವ್ದು ಜಾತ್ರೆ, ಇದೊಂದೇ ಜಾತ್ರೆ. ಹಿಂದೆ ಜನರು ಎಲ್ಲಾ ಜಾತ್ರೆಗೆ ಹೋಯ್ತಾರೆ. ಫ್ರೆಂಡೇ. ಅಲ್ಲಿ ಸುಮಾರು ಒಂದು 15 ವರ್ಷದಿಂದ ಫ್ರೆಂಡ್ ಅವರು. ಅವ್ರ ನೀವೆಲ್ಲ ಜೊತೆ ಯಾಕಂದ್ರೆ ಖುಷಿ, ಎಲ್ಲ ಜೊತೆಲಿ 3 ದಿನ ಎಂಜಾಯ್ ಮಾಡ್ಕೋಯ್ತೀವಿ ಅಷ್ಟೇ. 6ರಿಂದ ಬಿದ್ದಾವೆ ಮೇಡಮ್. ಗದ್ದೆ ಕೆಲಸ ಮಾಡಿಕೆ ಮಾಡಿ. ಸೊ 6 ಹೋರಿಗಳಂತೆ. 6 ಹೋರಿಗಳು ಅಂತ ಹೇಳಿದ್ರಿ, ಏನ್ ಬೆಲೆ? 4.5 ಲಕ್ಷ ಮೇಡಮ್. 4.5 ಲಕ್ಷ ಹೇಳ್ತಾ ಇದಾರೆ. ಈಗ ಜಾತ್ರೆಗಳಲ್ಲಿ ಕೊಡ್ತೀರಾ ಅಂದ್ರೆ ಬಂದ್ರೆ ಕೊಡ್ತೀವಿ, ಇಲ್ಲ ಮನೆ ತಗೊಂಡ್ ಹೋಗ್ತೀರಾ? ಸೊ ಮತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್? ಏನ್ ಬೆಳೆ ಬೆಳಿತೀರಾ? ಸಾಮಾನ್ಯ ಕಬ್ಬು ಭತ್ತ ಬೆಳಿತೀರಾ. ಸೊ ನಮ್ಮ ರೈತರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಹಿರಿಯರಾಗಿ? ಏನ್ ರೈತರು ಎಲ್ಲ ಮಾಡ್ತೀವಿ ಅಲ್ವರ, ಮಾಡ್ಲೇಬೇಕಲ್ವರ. ಒಬ್ಬರು ಕಾರ್ ತಗೊಂಡ್ ಸೋಕಿ ಮಾಡ್ಬೇಕು ಅಂತಾರೆ, ನಾವು ದನಿಂದ ಮಾಡ್ತೀವಿ. ಇವಾಗಿಂದ ಸಣ್ಣ ಕಾರ್ ಎಲ್ಲ ಮಾಡ್ದವ್ರೆ, ದನಿದ ಸೋಕಿನೂ ಮಾಡ್ತಾವ್ರೆ. ಆತರ ಒಂದು ಖುಷಿ ಅಷ್ಟೇ. ಇನ್ನೇನ್ ಮೇಡಮ್ ಜಾತ್ರೆ ಬಗ್ಗೆ ಹೇಳೋದಾದ್ರೆ? ಜಾತ್ರೆ ಬಗ್ಗೆ ದೇವ್ರ ಸನ್ನಿಧಿ ಬರ್ತೀವಿ, ಮಾಡ್ಕೊಂಡು ಹೋಯ್ತಿವಿ. ಮಾರನೇ ವ್ಯವಸ್ಥೆ ಮಾತ್ರ ಚೆನ್ನಾಗಿ ಮಾಡೋರು. ಸಿಹಳ್ಳಿ ಇದೊಂದು ಮಾತ್ರ ಬಹಳ ಚೆನ್ನಾಗಿ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬನ್ನಿ, ಇಲ್ಲಿ ಬೇರೆ ಹೋರಿಗಳು ಕೂಡ ಇದೆ, ನೋಡೋಣ. ಯಾರು ನೀವೀಗ ಇಲ್ಲಿ ನೋಡ್ತಾ ಇರೋಂಥದ್ದು ಸಂದೀಪ್ ಸರ್ ಅವರ ಹೋರಿಗಳು. 4 ಹಲ್ಲಿನ ಹೋರಿಗಳು. ಬೇಬಿ ಜಾತ್ರೆಯಲ್ಲಿ ಫಸ್ಟ್ ಪ್ರೈಸ್ ಆಗಿರುವಂತಹ ಹೋರಿಗಳು. ಸೊ ಉದ್ದಪಾನ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಈ ಒಂದು ಚಪ್ರದಲ್ಲಿ ಇವರ ಒಂದು ಹೋರಿಗಳು ಕೂಡ ಇದೆ. ಸೊ ಬನ್ನಿ, ಆ ಕಡೆ ಇರುವಂತಹ ಹೋರಿಗಳನ್ನ ನೋಡೋಣ. ಈ ಹೋರಿಗಳು ಕನಕಪುರ ಇಂದ್ರೇಶ್ ಸರ್ ಅವರ ಹೋರಿಗಳು. ಸೊ ಬಣ್ಣ ಆಗಿರ್ಬೋದು, ಮೈಕಟ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿದೆ ಹೋರಿಗಳು. ಎಲ್ಲಾ ಜಾತ್ರೆಗಳಲ್ಲೂ ಕೂಡ ನೋಡಿದಿರಾ, ಮುಡುಕುತೆರೆನಲ್ಲಿ, ಬೇಬಿನಲ್ಲಿ, ಮತ್ತಿನ್ನೆಲ್ಲ ಹಾಕಿದ್ರು, ಸಿಹಳ್ಳಿ ಚುಂಚುನಕಟ್ಟೆನಲ್ಲಿ ಕೂಡ ಹಾಕಿದ್ರು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಹೈಲೈಟ್ ಆದಂತಹ ಒಂದು ಹೋರಿಗಳು. ಬನ್ನಿ, ಈ ಕಡೆ ಹಿಂದೆಗಡೆ ಕೂಡ ಕೆಲವೊಂದು ಹೋರಿಗಳಿದೆ, ನೋಡೋಣ. ಇದ್ಯಾವುದು ಈ ಹೋರಿಗಳು? ಇಂದ್ರೇಶಣ್ಣವರು ನಾವು ಫ್ರೆಂಡ್ ದೊಡ್ಡಸಂಕೆರೆ ಎಕ್ಸಸ್ ಚಂದ್ರ ಅವ್ರ ಫ್ರೆಂಡ್ ಜೊತೆಲಿ ಇದ್ದೀವಿ. ನಾವೇ ನೆನ್ನೆಲ್ಲ ಹಾಕೊಂಡು ನಾವೇ ಇಲ್ಲಿ ಎಲ್ಲ ನೋಡ್ಕೊಳ್ತಾ ಇದೀವಿ. ಅವ್ರಿಗೆ ಬರ್ತಾರೆ. ನಾವು ಸುಮಾರು ಜಾತ್ರೆಗಳೆಲ್ಲ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಸ್ಪಂದಿಸಿದೀವಿ. ನೋಡ್ಕೊಳಕ್ಕೆ ಅಂತ ನಾವು ಇಲ್ಲಿ ಇದು ಮಾಡ್ಕೊಂಡು ಆಗುವವರೆಗೂ ಇದ್ದು ದನ ಎಲ್ಲ ಸೇಫ್ಟಿ ನೋಡ್ಕೊಂಡು ಹೋಗಕ್ಕಿಂತ ನಾವು ಇನ್ನು ಚಂದ್ರ ಎಕ್ಸಸ್ ದೊಡ್ಡಸಂಕೆರೆ ಚಂದ್ರ ಅವ್ರ ಜೊತೆ ಕೂಡ ಬಂದು ನಾವು ಮಾಡ್ತಾ ಇದೀವಿ. ಇಲ್ಲೇ ಇದು ಮುಗಿಸ್ಕೊಂಡು ಹೋಗ್ತೀವಿ. 6 ಹೋರಿಗಳು. ಹೆಂಗ್ ಕಟ್ಟಿದೆ ಜಾತ್ರೆ ಈ ಸಲ? ಜೋರ ಕಟ್ಟೈತೆ. ಮತ್ತೆ ಹೋದ್ಸಲಿಗಿಂತ ಈಗ ಸ್ವಲ್ಪ ಜೋರಾಗಿ ಐತೆ. ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಐತೆ. ಇನ್ನೂ 2 ದಿನ ಇರುತ್ತೆ, ಚೆನ್ನಾಗಿ ಕಟ್ಟಿದೆ. ಇಲ್ಲಿ ಕಮಿಟಿಗೆ ಹಾಕಿದಾರ ಹೋರಿಗಳನ್ನ? ಇವನ್ನ ಹಾಕ್ತಾರ ಮೇಡಮ್. ಹಾಕಿದಾರ? ಹೌದಾ? ಓಕೆ. ಅದು ಕಡೆಯಲ್ಲೂ ಇದು 6 ಹೌದು ಮೇಡಮ್. ಓಕೆ. ಸೊ ನೋಡೋಣ ಕಮಿಟಿನ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಓಕೆ ಮೇಡಮ್.
ಹೋಗ್ಲಿ ಆ ಕಡೆ ಮಾಡ್ಕೊಂಡ್ ಬರೋಣ. ಅಶ್ವಿನಿ ಹೌದಾ? ಇಲ್ಲಿ ಬೇಬಿ ಇಲ್ಲ? ಎಷ್ಟಲ್ಲಿದು? ಎರಡಲ್ಲ? ಸರ್ ನಮಸ್ತೆ, ನಿಮ್ಮ ಹೆಸರು? ಗಣೇಶ್ ಅಂತ. ಯಾವ್ರು ಸರ್? ಆಲ್ಬಿದ್ನಳ್ಳಿ. ಓಕೆ. ಸೊ ಹಳೆ ತಲೆಮಾರು ಅಂತ ಅನ್ಸುತ್ತೆ ನೀವು. ಎಷ್ಟು ವರ್ಷಗಳಿಂದ ಹೋರಿಗಳ ಆಯ್ತಾ? ಇಲ್ಲ ಕೆಲಸ ಹೇಳು. ಸೊ ಎಷ್ಟು ವರ್ಷಗಳಿಂದ ಹೋರಿ ಕಟ್ತಾ ಇದೀರಾ? ಇದು ನಮ್ ತಾತ ಮುತ್ತಾತಿಂದಲೂ ಕಟ್ತಾವೆ. ಹೌದಾ? ಓಕೆ. ಸಿಹಳ್ಳಿ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ? ಇದೇ ಫಸ್ಟ್ ವರ್ಷ. ನಾವ್ ಯಾವ ಜಾತ್ರೆಗೂ ಹೋಗುದಿಲ್ಲ, ದನ ಮಾತ್ರ ಕಟ್ತೀವಿ ಮನೇಲೆ. ಯಾವ ಜಾತ್ರೆಗೂ ಹೋಗಲ್ಲ? ಮತ್ತೆ ಈಗ ಸಿಹಳ್ಳಿ ಜಾತ್ರೆ ಫಸ್ಟ್ ಬಂದಿದೆ. ಓಕೆ. ಹೆಂಗ್ ಅನಿಸ್ತದೆ ಸರ್ ಜಾತ್ರೆ? ಜಾತ್ರೆ ಪರವಾಗಿಲ್ಲ, ಚೆನ್ನಾಗದೆ, ಖುಷಿ ಅನಿಸ್ತಾ ಖುಷಿ ಆಯ್ತಾ? ಓಕೆ. ಜಾತ್ರೆಗಳು ನೋಡೋದಕ್ಕೆ ಹೋಗ್ತೀರಾ? ಹೋರಿಗಳನ್ನ ಕಟ್ತಾ ಇರ್ಲಿ? ಕಟ್ತೀವಿ, ದನ ಕಟ್ತೀವಿ ಮನೇಲಿ. ಜಾತ್ರೆಗೆ ಜಾತ್ರೆ ನೋಡಕ್ ಹೋಗ್ತೀವಿ. ಮತ್ತೆ ಏನ್ ಹೇಳ್ತೀರಾ ಸರ್? ಸಾಕಷ್ಟು ವರ್ಷಗಳಿಂದ ಹಳ್ಳಿಕರ್ ಸಾಕೊಂಡ್ ಬರ್ತಾ ಇದೀರಾ, ಹೆಂಗ್ ಅನ್ಸುತ್ತೆ? ದನ ಸಾಕ್ಬೇಕಲ್ಲ, ದನ ಸಾಕ್ತಾರೆ ಆಗುದಿಲ್ಲ. ನಮ್ದು ಯಾವ ಹಣ ಇಷ್ಟಿದ್ರೆ ಏನು ಬರುದಿಲ್ಲ. ಇವಿದ್ರೆ ಯಾರು ಬರ್ತಾರೆ, ದನ ಕಟ್ಟೋದ್ರೆ ಅಂದ್ರೆ ಒಂದ್ ಹೆಸರು ಆಗ್ತದೆ. ವ್ಯವಸಾಯ ಮಾಡ್ತೀರಾ? ಮಾಡ್ತೀವಿ. ಒಂದ್ 40 ಎಕರೆ ಜಮೀನ್ ಇದೆ, ಮಾಡ್ತೀವಿ. ಏನ್ ಬೆಳೆ ಬೆಳಿತೀರಾ ಸರ್? ಕಬ್ಬು, ರಾಗಿ, ಇದಕ್ಕ ಹೌದಾ? ಓಕೆ. ತೆಂಗು. ಇದು ಎಷ್ಟಲ್ಲಿನ ಹೋರಿಗಳು ಸರ್? 6 ಆಗಿದೆ. ತುಂಬಾ ಚೆನ್ನಾಗಿದೆ ಹೋರಿಗಳು. ಈಗ ಸುಧಾಕರ್ ನೌಕರವ ತುಮಕೂರು. ಅವ್ರದಾ? ತುಂಬಾ ಚೆನ್ನಾಗಿದೆ. ಈಗ ಜಾತ್ರೆನಲ್ಲಿ ಯಾರ್ದು ಕೇಳಿದ್ರೆ ಕೊಟ್ಬಿಡ್ತೀರಾ? ಇಲ್ಲ ನಾವು ಮಡುತ್ತೇವೆ. ಇನ್ನೂ ಹೇಳ್ತಾ ಇದೀರಾ? 8 ಲಕ್ಷ ಆಗೋದು. 8 ಲಕ್ಷ. ಸೊ ನೋಡ್ತಾ ಇದೀರಾ, 6 ಹೋರಿಗಳಿವು 8 ಲಕ್ಷ ಬೆಲೆ ಹೇಳ್ತಾ ಇದಾರೆ ಈ ಒಂದು ಹೋರಿಗಳಿಗೆ. ತುಮಕೂರು ಸುಧಾಕರಣ ಸರ್ ಅವ್ರ ಹತ್ರ ತಗೊಂಡಿರುವಂತಹ ಹೋರಿಗಳಂತೆ. ಎಷ್ಟು ದಿನ ಆಯ್ತು ಸರ್ ತಗೊಂಡು? ಈಗ ಜಾತ್ರೆ ಆದ್ಮೇಲೆ ಕಣವ, ಸಿದ್ಧಗಂಗೆ ಆದ್ಮೇಲೆ ಸಿಹಳ್ಳಿಗೆ ತಗೊಂಡಿರಾ? ಓಕೆ. ತುಂಬಾ ಚೆನ್ನಾಗಿದೆ. ಮತ್ತೆ ನನಗೆ ಇಷ್ಟಪಡ್ತೀರಾ ಸರ್? ಇದೇ ದನ ಸಾಕ್ಬೇಕು, ಮುಂದೆ ಅಭಿವೃದ್ಧಿ ಆಗ್ಬೇಕು, ಎಲ್ಲ ಚಿಕ್ಕವ್ರು ದೊಡ್ಡವರೆಲ್ಲ ಸಾಕ್ಬೇಕು ಅಂತ. ದೊಡ್ಡವ್ರು ಏನ್ ಸಾಕ್ಬೇಕಲ್ಲ, ಯಾರೋ ತಗೊಂಡ್ಬಂದು ಯಾರೋ ಕಟ್ತಾರೆ, ನಮ್ಮನ್ ಕಟ್ಟಿ ಹೆಸರು ಬರ್ಬೇಕು. ಅಂದ್ರೆ ನಾವು ನೋಡ್ಕೊಂಡು ಕಟ್ಟಿ ಹೆಸರು. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿದೆ ಹೋರಿಗಳು. ಇನ್ನು ಪ್ರತಿ ವರ್ಷ ಜಾತ್ರೆ ಮಾಡ್ಬೇಕು ಅಂತ ಅನಿಸ್ತಾ ಇದ್ಯಾ? ಮಾಡ್ತಿರಕಲ್ವ, ಇನ್ನು ಯಾರು ನೋಡೋದಿಲ್ಲ, ಮನೆ ತವೇ ಇರ್ತೀವಿ, ದನ ಕಟ್ಲೇ ಇರ್ತೀವಿ ನಾವು. ನಮ್ ತಾತಲ್ಲೂ ಕಟ್ತೇವೆ, ಈ ಮನೇಲಿ ಎಡೆರವೆ. ಜಾತ್ರೆ ಬಂದಿರೋದು ಮೊದ್ಲು. ಓಕೆ, ಬನ್ನಿ ಸರ್, ಹಾಕೊಂಡಿರೋ ಹೋರಿಗಳು ನೋಡೋಣ. ಅದು ನಿಮ್ದೇ ಅಲ್ವಾ? ಅದು ಸಂದೀಪಣ್ಣ, ಹಿರೇಶ್ವರ ಸಂದೀಪಣ್ಣ. ಅದು ನೋಡಿದ್ವಿ. ಈ ಹೋರಿಗಳು ತುಂಬಾ ಚೆನ್ನಾಗಿದೆ ಸರ್. ಕೊನೆಯದಾಗಿ ನಮ್ಮ ಯುವಕರಿಗೆ ಏನಾದ್ರು ಹೇಳ್ತೀರಾ? ಎಲ್ಲ ದನ ಸಾಕ್ಬೇಕು, ಕಸ ಸುರಿಬೇಕು, ವ್ಯವಸಾಯ ಮಾಡ್ಬೇಕು. ಸುಮ್ಗೆ ಯಾರೇ ಇಲ್ಲಿ ಜಾತ್ರೆ ನೋಡೋದಕ್ಕೆ ಬಂದಿರುವಂತಹ ಕೆಲವರು ಹಳ್ಳಿಕರ್ ಅಭಿಮಾನಿಗಳಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ರಂಜು ಅಂತ. ಯಾವೂರಿಂದ ಬಂದಿದ್ದೀರಾ? ನಾವು ಲಕ್ಕೂರಿಂದ ಬಂದ್ವಿ. ಎಲ್ಲಿ ಬರುತ್ತೆ? ಇಲ್ಲಿ ಇದು ಚುಂಚಕಟ್ಟೆ. ಜಾತ್ರೆ ನೋಡೋದಕ್ಕೆ. ಜಾತ್ರೆ ನೋಡಕ್ ಹೆಂಗಿದೆ ಜಾತ್ರೆ? ಜಾತ್ರೆ ಚೆನ್ನಾಗಿದೆ. ಇಲ್ಲಿ ನಾವು ತಗೊಂಡ್ ಬಂದು ಯಾವ ಸೆಟ್ ಆಯ್ತಲ್ಲ, ಅದಕ್ಕೋಸ್ಕರ ಹೋರಿಗಳ ನೀವು ಜಾಸ್ತಿ ನಾವು ಹೊಸನ ತಗೋತೀವಿ, ಓರಿನ ತಗೊಂತೀರಾ. ಹೆಂಗ್ ಕಟ್ಟಿದೆ ಜಾತ್ರೆ ಈ ಸಲ? ಜಾತ್ರೆ ಚೆನ್ನಾಗ್ ಕಟ್ಟಿದೆ, ನಮ್ಗೆ ಯಾಕೋ ಸೆಟ್ ಆಯ್ತಲ್ಲ, ಅದಕ್ಕೋಸ್ಕರ ಬಂದು ಹೋಗ್ತೀವಿ. ಖುಷಿ ಆಗ್ತಾ ಇದೆಯಾ? ಓಕೆ. ಮತ್ತೆ ಹೇಳಕ್ ಇಷ್ಟಪಡ್ತೀರಾ? ಏನಿನ್ನೇನು ಅದಕ್ಕೋಸ್ಕರ ನೋಡ್ಕೋಕೆ ಜಾತ್ರೆ ನೋಡ್ತಾ ಇದೀರಾ? ನಾವು ಲೂಟ್ರು ಅಲ್ಲಾಗಿರೋದು ಕರುಗಳು. ಮತ್ತೆ ಇನ್ನೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಾತ್ರೆನಲ್ಲೆಲ್ಲ ವ್ಯವಸ್ಥೆ ಹೇಗಿದೆ? ವ್ಯವಸ್ಥೆ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಇವತ್ತೇನ ಬಂದಿದ್ ನೀವು? ಓಕೆ. ಸೊ ಈಗ ಹೋರಿಗಳನ್ನ ನೋಡ್ಕೊಂಡು ಮುಗಿಸ್ಕೊಂಡು ಹೋಗ್ತೀರಾ ಜಾತ್ರೆ ಹಂಗಾದ್ರೆ? ಸೊ ಈ ಚಪ್ಪರದಲ್ಲಿರುವಂತ ಹೋರಿಗಳೆಲ್ಲ ನೋಡಿದ್ರಾ? ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀವ್ ಯಾವ ಜಾತ್ರೆ ಮಾಡ್ತೀರಾ? ನಾವು ಚುಂಚಿಕಟ್ಟೆ. ಓಕೆ. ಸೊ ಹೆಂಗೆ ಈ ಸಲ ಹೆಂಗಿತ್ತು ಚುಂಚನಕಟ್ಟೆ ಜಾತ್ರೆ? ಚುಂಚಿಕಟ್ಟೆ ಚೆನ್ನಾಗಿ ಸಿಕ್ಕಾಪಟ್ಟೆ ಜನ ಅಲ್ವಾ? ಸಿಕ್ಕಾಪಟ್ಟೆ ಜನ, ಚೆನ್ನಾಗಿ ನಡೀತಿತ್ತು ಜಾತ್ರೆ. ಹೌದಾ? ಖುಷಿ ಆಯ್ತಾ? ಖುಷಿ ಆಯ್ತು. ಸೊ ತುಂಬಾ ಚುಂಚನಕಟ್ಟೆಯಿಂದ ಬಂದಿದ್ದಾರೆ ಜಾತ್ರೆ ನೋಡೋದಕ್ಕೆ, ಹಾಗೂ ಹೋರಿಗಳನ್ನ ಕೂಡ ತೆಗಿಯೋದಕ್ಕೆ. ಹೋರಿಗಳನ್ನ ತೆಗಿಬೇಕು ಅಂತ ಹುಡುಕಾಟ ಮಾಡ್ತಾ ಇದಾರೆ. ಹೆಂಗ ಅನಿಸಿದೆ ಹಳ್ಳಿಕರ್ ಬಗ್ಗೆ? ಹಳ್ಳಿಕರ್ ಬಗ್ಗೆ ಚೆನ್ನಾಗಿ ಬೆಳೀತಾ ಇದೆ ಅಂತ ಅನಿಸ್ತಾ ಇದೆಯಾ? ಓಕೆ. ಬೇರೆ ಮಾತಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಹಳ್ಳಿಕರ್ ಮೇಲಿರುವಂತಹ ಪ್ರೀತಿಯನ್ನ ಇದೇ ರೀತಿ ಇಟ್ಕೊಳ್ಳಿ. ಮುಂದೆ ಕೂಡ ಇದೇ ರೀತಿ ಹೋರಿಗಳನ್ನ ಸಾಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.